ಪಾಲಾರ್ ಸಾರಥಿ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ನಿಮ್ಮ ವಿಶ್ವಾಸಾರ್ಹ ಸುದ್ದಿಗಾಗಿ ಈಗಲೇ ಚಂದಾದಾರರಾಗಿ. ಶ್ರೀಮಾನ್ ಬಸವಣ್ಣ ಅವರು ಕೀರ್ತನೆಯಲ್ಲಿ ವಚನ ಹೇಳಿದ್ದಾರೆ. ಇವನು ಯಾರವ, ಇವನು ಯಾರವ, ಇವನು ನಮ್ಮವ, ಇವನು ನಮ್ಮವ, ಕೂಡಲ ಸಂಗಮ ದೇವ. ವರ್ಗದವ್ರಿಗೂ ಅನ್ಯಾಯ ಮಾಡಕ್ಕೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ನಾನು ಪ್ರಾಣ ಹೋದ್ರೆ ಸರಿ, ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಹೋರಾಡ್ತೀನಿ. ಹೋರಾಟ ಹೊಸದಲ್ಲ. ಬೋಟ್ ಪಾಲಿಸ್ ಹಾಕಿ ಹೋರಾಟ ಮಾಡಿರೋನು, ಟಾಯ್ಲೆಟ್ ತೊಳೆದೇ ಹೋರಾಟ ಮಾಡಿರೋನು, ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಹಾಸ್ಪಿಟಲ್ ಎರಡು ದಿವಸ ಉಪವಾಸ ಇದ್ದು ನಾನು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲದಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ. ಒಳ್ಳೆಯದು ಕೆಟ್ಟದನ್ನೇ ಜನಕ್ಕೆ ಹೇಳೋದ್ರಲ್ಲಿ ನಿಮ್ಮ ಪಾತ್ರ ಭಾಳ ಭಾಳ ದೊಡ್ಡದು. ಇವತ್ತಿನ ದಿವಸ KGFನಲ್ಲಿ PUC ಎಕ್ಸಾಮ್ನಲ್ಲಿ ನಮ್ಮ ಮಕ್ಕಳು, ಎಲ್ಲ ವರ್ಗದ ಮಕ್ಕಳು, ಎಲ್ಲ ಕಮ್ಯುನಿಟಿ ಮಕ್ಕಳು ಭಾರಿ ಜಯ ಕಲಿಸಿದ್ದಾರೆ. ನಮಗೆ ಇದು ಹೆಮ್ಮೆ ಥರ ವಿಷಯ. ಓದೋ ರಿಸಲ್ಟ್ ನೋಡಿದ್ರೆ ನಮಗೆಲ್ಲ ಹೊಟ್ಟೆ ಊರಿ, ನಮ್ಮೆಲ್ಲ KGFನಲ್ಲಿ ಶಿಕ್ಷಣ ಸರಿಯಿಲ್ಲ ಅಂತ ಹೇಳ್ತಾ ಇದ್ರು ಎಲ್ಲ. ಈ ಸತಿ ಮಕ್ಕಳು ತುಂಬ ಕಷ್ಟ ಬಿದ್ದು, ಅವ್ರ ಪೇರೆಂಟ್ಸ್ ಎಲ್ಲ ಕಷ್ಟ ಬಿದ್ದು ಓದಿಸಿ ಇವ್ರನ್ನೆಲ್ಲ ಬಂದು ಒಳ್ಳೆ ರೀತಿಯಲ್ಲಿ ಶಾಲೆಗೆ ಕಳಿಸಿ ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಜಯಗಳಿಸಿದ್ದಾರೆ. ಟಾಪರ್, PUCನಲ್ಲಿ ಟಾಪರ್. ಈ ಟಾಪರ್ಗೆಲ್ಲ ಬಂದು ನಮ್ಮ ಶುಭಾಶಯಗಳು, ಅವ್ರ ತಾಯಿ ತಂದೆಗಳಿಗೆ ವಂದನೆಗಳು ಹೇಳ್ತಾ, ನನ್ನ ಒಂದು ಘಟನೆ ನೋಡಿದೆ. ನನ್ನ ಏನು ಘಟನೆ ಅಂದರೆ, ಯಾವುದೋ ಒಂದು ಕಮ್ಯುನಿಟಿ ಮಕ್ಕಳನ್ನ ಕರ್ಕೊಂಡೋಗಿ ಈ ಕ್ಷೇತ್ರದ ಶಾಸಕರು ಒಂದು 3 ಜನ 4 ಜನ ಒಂದು ಐ ಕ್ಯಾಸ್ಟು ಕಮ್ಯುನಿಟಿ ಅವ್ರಿಗೆ ಮಾತ್ರ ಸನ್ಮಾನ ಮಾಡಿದ್ದಾರೆ. ಇದು ಅವ್ರಿಗೆ ಶೋಭೆ ತಕ್ಕದಲ್ಲ. ನಾನು ನಿಜವಾಗಿ ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗದಿಗೆ ಸೀಮಿತಾಗಿ ಅವ್ರು ಕಾನೂನು ಬರೆದಿಲ್ಲ. ಎಲ್ಲ ವರ್ಗದವರು ನಮ್ಮವರೇ, ಎಲ್ಲ ವರ್ಗದವರೇ ನಮ್ಮವರೇ ಹೇಳ್ಬಿಟ್ಟು ಕಾನೂನು ಬರೆದಿರೋರು. ಶ್ರೀಮಾನ್ ಬಸವಣ್ಣ ಅವರು ಕೀರ್ತನೆಯಲ್ಲಿ ವಚನ ಹೇಳಿದ್ದಾರೆ. ಇವನು ಯಾರವ, ಇವನು ಯಾರವ, ಇವನು ನಮ್ಮವ, ಇವನು ನಮ್ಮವ, ಕೂಡಲ ಸಂಗಮ ದೇವ ಅಂತ. ನಮ್ಮ ಕನಕದ ಅಂಬೇಡ್ಕರ್ ಇರಲಿ, APJ ಅಬ್ದುಲ್ ಕಲಾಂ ಇರಲಿ, ನಾಟಕವಿ ಪ್ರಭು ಇರಲಿ, ಕುವೆಂಪು ಇರಲಿ, ನಮ್ಮ ನಾಡಪ್ರಭು ಕೆಂಪೇಗೌಡರು ಇರಲಿ, ಎಲ್ಲರೂ ಎಲ್ಲ ಜನಸಂಘನೂ ಎಲ್ಲ ಕಮಿಟಿನವ್ರನ್ನು ಸಮವಾಗಿ ನೋಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಕಷ್ಟ ಬಿದ್ದು ಇವತ್ತು ST SC ಮಕ್ಕಳು, ಒಕ್ಕಲಿಗರ ಮಕ್ಕಳು, ಮುಸ್ಲಿಂ ಮಕ್ಕಳು ನೀವೇ ನೋಡಿದ್ರಿ, ಎಲ್ಲ ವರ್ಗದ ಮಕ್ಕಳಿದ್ದಾರೆ. ಆ ಮಕ್ಕಳು ಕಷ್ಟ ಬಿದ್ದು ಓದಿ ನೀವು ಯಾರೋ ಮೆಚ್ಕೊಳ್ಳೋಕ್ಕೋಸ್ಕರ ಒಂದು ಕಮ್ಯುನಿಟಿನ ಅವ್ರಿಗೆ ನೀವು ಸನ್ಮಾನ ಮಾಡಿದ್ರೆ, ಮಿಕ್ಕಿದ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಾಕಿರೋ ತನ ಇದು ವಿಷ ಬೀಜ. ಮಕ್ಕಳು ಶಾಲೆಗೆ ಹೋಗೋ ಟೈಮ್ನಲ್ಲಿ ಅವ್ರ ಮನಸ್ಸಿನಲ್ಲಿ ಏನು ಅದು ದಕ್ಕತ್ತೋ ಅದೇನೇ ಬಂದ್ಬಿಟ್ಟು ಅವ್ರಿಗೆ ಉದ್ಧಾರ ಆಗೋದು. ಆ ಚಿಕ್ಕ ಮಕ್ಕಳು ಮನಸ್ಸಿನಲ್ಲಿ ವಿಷ ಬೀಜ ಹಚ್ಚಿದ್ದಾರೆ ನಮ್ಮ ಶಾಸಕರು. ಇದು ಶೋಭೆ ತರಗ ವಿಷಯ ಅಲ್ಲ. ಎಲ್ಲರ ಕರೆದು ಸಮವಾಗಿ ಸಮಪಾಲು ಸಮಪಂಗು ಹಂಗನೆ ಹೇಳ್ಬಿಟ್ಟು ನೀವು ಬಂದ್ಬಿಟ್ಟು ಎಲ್ಲರನ್ನ ಕರೆದು ನೀವು ಮಾತಾಡಿದ್ರೆ ನಿಮ್ಗೆ ಸಭಾಸ್ ಅಂತ ಹೇಳ್ತಾ ಇದ್ದೀವಿ. ಇವರು ಯಾರೋ ಮೆಚ್ಕೊಳ್ಬೇಕಂತ ಒಂದು ಕಮ್ಯುನಿಟಿ ಅವರು ಅವ್ರ ಕಮ್ಯುನಿಟಿ ಅವ್ರಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡಿದ್ರೆ ಅವ್ರಿಗೆ ಯಾರಿಗೆ ಕೀರ್ತಿ ಬರುತ್ತೆ, ಆ ಕಮ್ಯುನಿಟಿಗೆ ನಮ್ಗೆ ಕೀರ್ತಿ ಬರ್ಬೇಕು. ನೀವು ಮನೆ ಕರ್ಕೊಂಡು ಬಂದ್ಬಿಟ್ಟು ಆ ಯೋಗ್ಯತೆ ಕೆಟ್ಟ ಶಿಕ್ಷಣ ಅಧಿಕಾರಿಗಳು, ಆ BO ಯಾವನವನು ನೀನು ಅಯೋಗ್ಯ, ನೀನು ಗೊತ್ತಿಲ್ವಾ ಎಷ್ಟು ಮಕ್ಕಳು, ಎಷ್ಟು ವರ್ಗದವರು, ಯಾವ ಮಕ್ಕಳು ಬಂದ್ಬಿಟ್ಟು ಟಾಪರ್ಸ್ ಬಂದಿದ್ದಾರೆ, ಆ ಟಾಪರ್ಸ್ ಎಲ್ಲ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕನ್ನ BO ಬೇಕುಪ್ಪ, ಅಯೋಗ್ಯ, ನಿನಗೆ ಬುದ್ಧಿ ಇಲ್ವಾ? ನಿನಗೆ ಬಂದಿದ್ದಾರೆ, ಅವ್ರಿಗೆ ಬಂದ್ಬಿಟ್ಟು ಅವ್ರು ಕಳಿಸಿದ್ದಾರೆ. ಇವ್ರು ಹೋಗಿದ್ದಾರೆ, ಮಾಹಿತಿ ಕಲೆ ಮಾಡ್ಕೊಂಡು ಅಲ್ಲಿ ಹೋಗಿದ್ದಾರೆ. ನೀವು MLA ಮಾಡಿದ್ರೆ ನೀವು ಪರ್ಸನಲ್ ಅಧಿಕಾರಿಗಳು ವರ್ಗನ ಕರ್ಕೊಂಡು ಹೋಗಿ 4 ಜನಕ್ಕೆ ನೀವು ಬಂದ್ಬಿಟ್ಟು ಮಾಡಿದ್ರೆ 578 ತಗೊಂಡ ಒಂದು SC, ಈ SC ಕಾನ್ಸ್ಟಿಟ್ಯೂಷನ್ ಅಲ್ಲಿ SCಗಳು ನಿಮ್ಗೆ ಕಣ್ಣಿಗೆ ಕಾಣಲ್ವಾ? ಗೌಡ್ರಿಗೆ ಕಣ್ಣಿಗೆ ಕಾಣಲ್ವಾ? ಮುಸ್ಲಿಮ್ಗಳಿಗೆ ಕಣ್ಣಿಗೆ ಕಾಣಲ್ವಾ? ಕ್ರಿಶ್ಚಿಯನ್ಗಳಿಗೆ ಕಣ್ಣಿಗೆ ಕಾಣಲ್ವಾ?
ನಮ್ ಕಾಣುತ್ತೆ. ಇವತ್ತು ಮೈನಾರಿಟಿ SC 80% ಇರೋದು ಈ ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಮೀಸಲು ಕ್ಷೇತ್ರನಲ್ಲಿ ಯಾವ ನಮ್ಮ ಹಿಂದುಳಿದ ವರ್ಗಕ್ಕೆ ಹಾಗಿಂತವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಇಲ್ಲ, ಯಾವುದೂ ಒಂದಿಲ್ಲ. ಇದೇ ಮಹಾನುಭಾವ ಅಂಬೇಡ್ಕರ್ ಅವರು ಬರೆದಿರೋ ಕಾನೂನಿನಲ್ಲಿ ಇನ್ನ ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ರೆ ಇನ್ನ ನನ್ನ ಮಕ್ಕಳು ಇನ್ನ ಜಾಸ್ತಿ ಜೈ ಬರ್ಸ್ತಾ ಇದ್ರು. 3 ವರ್ಷ ಆಯ್ತು ಮುನ್ಸಿಪಾಲಿಟಿ ಈ ವಿಗ್ರಹಣ ಬಂದ್ಬಿಟ್ಟು ಈ ತರ ನಿಲ್ಲಿಸಬಾರ್ದು. ಹಿಂದ್ಗಡೆ ಗೋಲ್ಮಾಲ್ ಮಾಡಿದ್ರೆ ಅಯೋಗ್ಯ ಅಧಿಕಾರಿಗಳೇ ಈ ಕಡೆ ತಿರ್ಸ್ಬೇಕು, ಈ ವಿಗ್ರಹಣ ಹಿಂಗೆ ತಿರ್ಸ್ಬೇಕು. ಅವ್ರು ಮಾಡೋ ಅನ್ಯಾಯ ಇಲ್ಲ ನಮ್ಮ ಡಾಕ್ಟರ್ ಅಂಬೇಡ್ಕರ್ ನೋಡಿ ಅವ್ರಿಗೂ ನಾವು ಹೊಟ್ಟೆ ಉರಿಬೇಕು. ನಾನು ವಿನಂತಿ ಮಾಡ್ತೀನಿ, ಈ ಸ್ಟ್ಯಾಚ್ಯೂನ ತಿರ್ಸ್ಬೇಕು. ನಾನು ಇರೋ ಟೈಮ್ನಲ್ಲಿ ಇದೇ ಎಲ್ಲಾ ವರ್ಗದವ್ರಿಗೂ 7.5, 2.5, 24.1 ಅಂತ ಎಲ್ಲಾ ವರ್ಗ 1,500 ಜನ 2,000 ಜನ ಸೇರಿ ಕೋಟ್ಯಾಂತರ ಲೆಕ್ಕನಲ್ಲಿ ನಾವು ಎಲ್ಲರಿಗೂ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕೊಟ್ಟಿವಿ. ಈ 3 ವರ್ಷದಿಂದ ಆ ಸ್ಕಾಲರ್ಶಿಪ್ ಇಲ್ಲ. ಯಾಕೆ ಸ್ಕಾಲರ್ಶಿಪ್ ಕೊಡಕ್ಕೆ ಇಂಟ್ರೆಸ್ಟ್ ಬರಲ್ಲ ನಿಮ್ಗೆ? ಅದರಲ್ಲಿ ನಿಮ್ಗೆ ಏನು ಆದಾಯ ಸಿಕ್ಕಲ್ಲ. ಅದಕ್ಕೋಸ್ಕರ ಒಂದು ವಿದ್ಯಾವಂತರಿಗೆ ಈ ಮುನ್ಸಿಪಾಲಿಟಿ ಅನ್ಯಾಯ ಮಾಡ್ತಾ ಇದೆ. ನಾನು ಲಾಸ್ಟ್ ಮೀಟಿಂಗ್ ನಲ್ಲಿ ನಾನು ಬಂದ್ಬಿಟ್ಟು ಅಟ್ರಾಸಿಟಿ ಡೇಸ್ ಆಗ್ತೀನಿ ಈ ಕಾಲೇಜ್ ಮಾಡಿದೆ. ಯಾವುದೋ ಒಂದು ಕಮಿಷನ್ ಸಿಗುತ್ತೆ ಅಂತ 35 ಲ್ಯಾಪ್ಟಾಪ್ ಇವತ್ತು ಹೊರಗೆ ಯಾವ್ದನ್ನು ಕೆಲಸನೇ ಮಾಡಲ್ಲ, ಡೂಪ್ಲಿಕೇಟ್ ಕೊಟ್ಬಿಟ್ಟು ಒಂದ್ರಲ್ಲಿ 10,000 20,000 ರೂಪಾಯಿ ಕಮಿಷನ್ ಹೊಡೆದ್ರು. ಈ 3 ವರ್ಷ ಸ್ಯಾಂಕ್ಷನ್ ಮಾಡಿರೋ ನಾನು ನನ್ನ ಅಧ್ಯಕ್ಷನಲ್ಲಿ ಮಾಡಿರೋ ದುಡ್ಡು ಅಲ್ಲೇ ಇದೆ. ಯಾಕೆ ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ? ಇದು SC ಮಕ್ಕಳಿಗೆ ಅನ್ಯಾಯ ಇಲ್ವಾ? ಹಿಂದುಳಿದ ವರ್ಗ ಮಕ್ಕಳಿಗೆ ಅನ್ಯಾಯ ಇಲ್ವಾ ಇದು ಕೊಡೋದು? ನಿಮ್ಗೆ ಯಾರು ಕಣ್ಣು ಕಾಣಲ್ವಾ? ಈ ಅಧಿಕಾರಿಗಳೇ, ನೀವು ಯಾರು ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ಯಾರ ಮಾತು ಕೇಳ್ಕೊಂಡು ಆಡಳಿತ ಮಾಡ್ತೀರಾ? ನೀವು ಸ್ವಂತ ಬುದ್ಧಿಯಿಂದ ಮಾಡ್ತಾ ಇದ್ದೀರಾ. ಎಲ್ಲಿಂದ ನೀವು ಆಡು ತಗೊಂಡ್ ಬರೋದು? ಯಾವಾಗ ನೋಡಿದ್ರು ರಸ್ತೆ, ಡ್ರೈನು, ಆ ಜಲ್ಲಿ ಕಲ್ಲು ಮಣ್ಣು ಹಾಕೊಂಡು ಹೊಡೆಯೋದನ್ನ ದುಡ್ಡು. ಎಲ್ಲಾ ರೋಡ್ಗಳು ಇವತ್ತು ಚೆನ್ನಾಗಿರೋ ರೋಡ್ನ ಅಗದ್ಬಿಟ್ಟು ಹಾಕಿದ್ದಾರೆ. ಒಂದು ನೀರಾವರಿ ಯೋಜನೆ ಒಳಗೆ ಮಧ್ಯದಲ್ಲಿ ಒಂದು ಚಿಕ್ಕ ಡ್ಯಾಮ್ ಕಟ್ಟಬೇಕು, DPR ಮಾಡಿದೆ. ಈ ಊರಿಗೆ ಒಳ್ಳೇದಾಗುತ್ತಂತ ಒಂದು ಡ್ಯಾಮ್ ಕಟ್ಟೋಕ್ ಬೇಡ? 50 ಕೋಟಿ ಇವತ್ತು CM ಬಂಡು 8,000 ಕೋಟಿ ಇವತ್ತು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 50 ಕೋಟಿ ರೂಪಾಯಿ ಇವತ್ತು KGF ಕ್ಷೇತ್ರಕ್ಕೆ ಬಂದಿದೆ. 50 ರೂಪಾಯಿಗೆ ನಳಗಂಗೆ ನೀರಾವರಿ, ಮೂಲಭೂತ ಸೌಕರ್ಯ, ಈ ಶೌಚಾಲಯಗಳು ಎಲ್ಲ ಮಾಡ್ಬೇಕು. ಏನಿಲ್ಲ, ಈ ಫೈಲರ್ಸ್ ಅಲ್ಲಿ ಹೋಗಿ ನೋಡಿ, ಹಾಕಿರೋ ರೋಡು 2 ವರ್ಷ 3 ಆಗಿಲ್ಲ, ಕಿತ್ತಾಕ್ತಾ ಇದ್ದಾರೆ. ಆ DR ಕ್ವಾರ್ಟರ್ಸ್ ಇಂದ ಅಲ್ಲಿವರೆಗೆ ಹೊಟ್ಟೆ ಉರಿ ಆಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಮುಂಚೆ ಅದು ಎಕ್ಸ್ಟೆಂಡ್ ಈ ಕಡೆ ಆ ಕಡೆ ರೋಡ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀನಿ ಅಂತ ಪೂಜೆ ಮಾಡಿ ಅದನ್ನೇ ಚಾಲು ಮಾಡ್ಬಿಟ್ಟು ಅಗದ್ಬಿಟ್ಟು ಮುಚ್ಚಿಬಿಟ್ರು. ಆಮೇಲೆ ಇವಾಗ ಅದನ್ನ ಮಾಡ್ತಾ ಇದ್ದಾರೆ. ಯಾವ್ದ್ರಲ್ಲಿ ಅರ್ಜೆಂಟು ಇದೇ ನಾಳೆ ಬಂದ್ಬಿಟ್ಟು ಜಂಬು ಆಗಿ, ನಾಳೆ ಬಂದ್ಬಿಟ್ಟು ಅಂಬೇಡ್ಕರ್ ಸ್ಟ್ಯಾಚ್ಗೆ ನೀವು ಹೂನಾರ ಹಾಕಿ ಮೆರವಣಿಗೆ ಮಾಡ್ತೀರಾ. ನಾಚಿಕೆ ಕೆಟ್ಟವ್ರೆ ನೀವು. ಇದು ಅಂಬೇಡ್ಕರ್ ಪಾರ್ಕ್ ಡಿಸ್ಮೈಂಡ್ ಆಗ್ಬೇಕಂತ ಹೈಕೋರ್ಟ್ ನಲ್ಲಿ ಮಾಡೋ ಟೈಮ್ ನಲ್ಲಿ ಈ ವಲ್ಲಲ್ ಮುನ್ಸ್ವಾಮಿ ಹೋಗಿ ರಾತ್ರಿ ಹೋಗ್ಬಿಟ್ಟು ಸ್ಟೇ ತಗೊಂಡ್ ಬಂದ. ಅದು ಏನಾಯ್ತು? ಅದ್ರ ವಿಚಾರ ಏನಾಯ್ತು? ಆ ಪಾರ್ಕ್ ನ ಬಂದ್ಬಿಟ್ಟು ಕರೆಕ್ಟ್ ಆಗಿ ಮಾಡಿ ಅದನ್ನ ಸರಿ ಮಾಡ್ಬೇಕನ್ನ ಇಷ್ಟವರೆಗೆ ಕ್ಯೂ ಹಾಕೊಂಡು ಯಾರು ಇಲ್ಲ. ನಿಮ್ಮ ಯೋಗ್ಯತೆಗೆ ಇವಾಗ ಅಂಬೇಡ್ಕರ್ ಪಾರ್ಕ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲಿ ರೆಕಾರ್ಡು ಸರಿ ಇಲ್ಲ, ಏನು ಸರಿ ಇಲ್ಲ. ಈ ಜನಗಳು ಮೆಚ್ಕೋಬೇಕಂತ ಕಟ್ಬಿಟ್ಟು ಅದಕ್ಕೆ ಇವತ್ತು BGML ಸ್ಟೇ ಹೋಗಿದೆ. ಜೂನ್ 2ನೇ ತಾರೀಕು. ಅದು ಏನಾಗುತ್ತೆ ದೇವ್ರಿಗೆ ಗೊತ್ತು. ಯಾಕೆ ಆತರ? ಯಾಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮಾಡಿಲ್ಲ? ನಿಮ್ಗೆ ಆದೇಶ ಮಾಡೋರು ಯಾರು? ಈ ಅಯೋಗ್ಯರ ಅಧಿಕಾರಿಗಳು. ಯಾರು ಕರೆದ್ರೆ ಮೀಟಿಂಗ್ ಹೋಗ್ಬೇಕು? ನೀವು ಯಾರ ಮಾತು ಕೇಳ್ತಾ ಇದ್ದೀರಾ? ಇವತ್ತು KGF ನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಇದೆಯಾ, KD ಆಫೀಸ್ ಇದೆಯಾ, PWD ಆಫೀಸ್ ಇದೆಯಾ, ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸ್ ಇದೆಯಾ? ಈ ಆಫೀಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ? ನೀವು ಎಲ್ಲಿಗೆ ಮೀಟಿಂಗ್ ಮಾಡ್ತೀರಾ? ಅವ್ರ ಹತ್ರ ಹೋಗಿ ನೀವು ಮೀಟಿಂಗ್ ಮಾಡ್ಬೇಕಂತ ಯಾರು ನಿಮ್ಗೆ ಆದೇಶ ಕೊಟ್ಟವರು? ಅವ್ರಿಗೆ ಏನಿದೆ ಪವರ್ ಇದೆ? ನನ್ನ ಹತ್ರ ಆಲ್ ವಿಡಿಯೋಸ್ ನನ್ನ ಹತ್ರ ಇದೆ. ಯಾರು ಅಂತ ನಾನು ತೋರಿಸ್ತೀನಿ. ಸಿಂಗಮ್ 2 ನಲ್ಲಿ ಹೇಳ್ತೀನಿ. ಇನ್ನ ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ ನಲ್ಲಿ ಕ್ಲಿಯರ್ ಆಗಿಲ್ಲ. ಯಾರ ಹತ್ರ ಹೋಗಿ ನೀವು ಮಾಡ್ತಾ ಇದ್ದೀರಾ? ಅಧಿಕಾರಿಗಳು ಯಾರು ಹೋದ್ರೆ ನೀವು ಮೀಟಿಂಗ್ ನಲ್ಲಿ ಕರಿಬೇಕು. MLA ಕರೆದ್ರೆ ಹೋಗ್ಬೇಕು, ಬೇರೆಯವ್ರು ಕರೆದ್ರೆ ಹೆಂಗಯ್ಯ ಹೋಗ್ತಾರೆ? ನಾಚಿಕೆ ಕಟ್ಟ ಅಧಿಕಾರಿಗಳೇ. ಅಂಬೇಡ್ಕರ್ ಬರೆದ ಸಂವಿಧಾನ ಇದೆ KGF ನಲ್ಲಿ. ಸಂವಿಧಾನ ಬರೆದಿರೋದು ಎಲ್ಲ ವರ್ಗಕ್ಕೂ
ಎಲ್ಲರಿಗೂ ಸೀಮಿತವಾಗಿ ಪಡೆದಿರೋ ಕಾನೂನು. ಎಲ್ಲಿ ನೋಡಿದ್ರೆ ಅಂಬೇಡ್ಕರ್ ಇಂತೀರಾ, ಹಂಗಿಲ್ತೀರಾ ಹಿಂಗಿಂತೀರಾ, ಈ ನಮ್ಮ ದಲಿತರಿಗೆಲ್ಲ ಅನ್ಯಾಯ ಮಾಡ್ತೀರಾ. ನಾವು KGF ನಲ್ಲಿ ಒಂದೇ ತಟ್ಟೆನಲ್ಲಿ ಊಟ ಮಾಡೋ ಜನ, ಆಲ್ ಕಮ್ಯುನಿಟೀಸ್, ಅವ್ರು ರೆಡ್ಡಿ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಒಕ್ಕಲಿಗಾರ ಆಗಿರ್ಲಿ, ಗೌಡ್ರಾರ ಆಗಿರ್ಲಿ, ಕ್ರಿಸ್ತರಾಗಿರ್ಲಿ, ದಲಿತರ ಒಂದೇ ತಟ್ಟೆನಲ್ಲಿ ತಿನ್ನೋ ಊಟ. ಈ ತರ ಜನ ಯಾವ ಊರಿನಲ್ಲಿ ಇಲ್ಲ. ನಾವು ಸೋದರ ತತ್ವ, ಅಣ್ಣ ತಮ್ಮರ ತರ ಇರೋ ಊರು ಇದು. ನಮ್ಮ ಶಾಸಕರು ನನ್ನ ಮಾಡಿರೋದು ತುಂಬಾ 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 ಅನ್ಯಾಯ. ಯಾವ ಟಾಪರ್ ಇದ್ದಾರೆ? ಇದೇ ಜೈನ್ ಕಾಲೇಜು, ಇದೇ ಸನ್ ಮೇರಿಸ್ ಸ್ಕೂಲ್, ಇದೇ ಇದು ನಮ್ಮ ಮೊರಾರ್ಜಿ ದೇಸಾಯಿ ಜೂನಿಯರ್ ಕಾಲೇಜು, ಇಂದ SSD 6th ಕ್ಲಾಸ್ ಬಂದಿದ್ದಾಳೆ ಒಬ್ಬ ಹುಡುಗಿ. ಆ ಹುಡುಗಿ 594 ಮಾರ್ಕ್ 6th ರ್ಯಾಂಕ್ ಇನ್ನು ಇಡೀ ಸ್ಟೇಟ್ ನಲ್ಲಿ. STC ಕಾಲೇಜು ನೋಡಿ, ಈ ಮಗು 6th ರ್ಯಾಂಕ್. ಹಿತಾಶ್ರೀ ಅಂತ SDG ಕಾಲೇಜು 6th ರ್ಯಾಂಕ್. ಈ ಮಗು ಕಣ್ಕಾಣಿಲ್ವಾ? ಇವು ಪಾರಂಡಲ್ಲಿ ನಮ್ಮೂರು ಹುಡುಗಿ, ಅದೇ ಮೇಲ್ವರ್ಗದ ಹುಡುಗಿನೇ, ನಮ್ಮೂರು ಹುಡುಗಿ. ನಿಮ್ ಕಣ್ಕಾಣಿಲ್ವಾ? ಇದೇನಾ ಈ ದಲಿತ ಮೀಸಲು ಕ್ಷೇತ್ರನಲ್ಲಿ ಇರೋ ಶಾಸಕರು ಕೆಲಸ ಮಾಡೋದು? ಈ ದಲಿತರಿಗೆ ಹಿಂದೂರಿಗೆ ಕೊಡೋ ರೆಸ್ಪೆಕ್ಟ್ ಇದೇನಾ? ಯಾವ್ದಾವ್ದು ಮೀಸಲು ಇದೆ, ಯಾವ್ದಾದ್ರು ಹಿಂದೂಗಳಿಗೆ ಇದೆ, ಯಾವ್ದಾದ್ರು ಒಂದು ಕಾರ್ಯಕ್ರಮ. ಈ KGF ನಲ್ಲಿ ರೈತರ ಕಾರ್ಯಕ್ರಮ ಒಂದನ್ನು ನಡೆದಿರೋದು ನೋಡಿಲ್ಲ. ರೈತರ ಕಾರ್ಯಕ್ರಮ ಯಾವ್ದಾದ್ರು ನೋಡಿದಿರ ನೀವು? ಕೃಷಿ ಭೂಮಿ ಯಾವ್ದಾದ್ರು ಒಂದು ಮಿನಿಸ್ಟ್ರು ಇವತ್ತಿವರೆಗೆ ಒಂದೇ ಒಂದು ಮಿನಿಸ್ಟ್ರು ವಿಲೇಜ್ ನಲ್ಲಿ ಕಾಲಿಟ್ಟ ಇಲ್ಲ, ಎಕ್ಸೆಪ್ಟ್ ಸತೀಶ್ ಜಾರಕಿಹೊಳಿ ಆ ಬ್ರಿಡ್ಜ್ ಓಪನ್ ಮಾಡಿದ್ರು. ಅದನ್ನ ಬಿಟ್ಬಿಟ್ಟು ಎಲ್ಲ ಬರೋದು KGF ಸಿಟಿನಲ್ಲಿ ಬಂದ್ಬಿಟ್ಟು ಶೋ ಮಾಡೋದು, ಶೋ ಮಾಡ್ಬಿಟ್ಟು ಹಂಗೆ ಹೋಗೋದು. ಆ ಶೋ ಮಾಡೋ ಟೈಮ್ ನಲ್ಲಿ ಆ ಮಿನಿಸ್ಟರ್ ಹತ್ರ ದಲಿತರು ನಮ್ಮಂತರ ಬಿಡಲ್ಲ. ಅವ್ರ IKS ಅಲ್ಲಿ ಯಾರಿದ್ದಾರೆ ಅವ್ರನ್ನೇ ಹೋಗಿ ಅವ್ರ ಸನ್ಮಾನ ಮಾಡ್ಬೇಕು, ಅವ್ರನ್ನೇ ಈ ಊರು ಶಾಸಕರು ಬಂದ್ಬಿಟ್ಟು ಪರಿಚಯ ಮಾಡೋದು. ನಾವು ಈ ಕ್ಷೇತ್ರದಲ್ಲಿ ನಾವು ಏನ್ ಕಷ್ಟ ಬಿದ್ದು ಏನಿದ್ರ ಕೊಡು, ನಾವು ಅದೆಲ್ಲ ಬಿಡಲ್ಲ ಸ್ವಾಮಿ. ಇದು ನನ್ನ ಮಣ್ಣು, ಇದು ನನ್ನ ಮಕ್ಕಳು, ಇದು ನನ್ನ ಉಸಿರು, ನನ್ನ ಮಣ್ಣು, ನನ್ನ ಮಕ್ಕಳು, ನಮ್ಮ ಉಸಿರು. ನಾನು ಇರೋವರೆಗೆ ಯಾವ ವರ್ಗದವ್ರಿಗೂ ಅನ್ಯಾಯ ಮಾಡಕ್ಕೆ ಬಿಡಲ್ಲ. ನಾನು ಪ್ರಾಣ ಹೋದ್ರೆ ಸರಿ, ನಾನು KGF ಜನತೆಗೆ, ಈ ಮಣ್ಣಿನ ಮಕ್ಕಳಿಗೆ, ಈ ಮಣ್ಣಿನ ಮಗನಾಗಿ ಹೋರಾಡ್ತೀನಿ. ಇದು ನಾನು ಇನ್ನ ಬಹಳ ಮಾತಾಡೋದಿದೆ. ಇವತ್ತಿಗೆ ಇದು ಸಾಕಂತ ತಿಳ್ಕೊಳ್ತೀನಿ. ಎಲ್ಲ ನಾನು ಹೋರಾಟ ಮಾಡೋವನು ಇಲ್ಲ ಸರ್, ವಲ್ಲಲ್ ಮುನ್ಸ್ವಾಮಿ ಹೋರಾಟ ಹೊಸದಲ್ಲ. ಬೂಟ್ ಪಾಲಿಸ್ ಹಾಕಿ ಹೋರಾಟ ಮಾಡಿರೋನು, ಟಾಯ್ಲೆಟ್ ತೊಳೆದು ಹೋರಾಟ ಮಾಡಿರೋನು, ಒಂದೊಂದು ಹೋರಾಟ ಇಲ್ಲ. ನಾನು ಇದೇ ಹಾಸ್ಪಿಟಲ್ ಎರಡು ದಿವಸ ಉಪವಾಸ ಇದ್ದು ನಾನು ಹೋರಾಟ ಮಾಡಿದ್ದವನು. ನಾನು ಎಲ್ಲದಕ್ಕೂ ಬಂದ್ಬಿಟ್ಟು ಇನ್ಮೇಲೆ ಎಲ್ಲ ಹತ್ತಕ್ಕೂ ಬಂದ್ಬಿಟ್ಟು ಹೋರಾಟ ಮಾಡೇ ಮಾಡ್ತೀನಿ. ನನ್ನ ಮಣ್ಣಕ್ಕೋಸ್ಕರ ನಾನು ದುಡಿತೀನಿ.